ಅದಕ್ಕೆ ಮೋದಿಯವರು ಒಂದು ಹೇಳಿದ್ರು, ಚಿನ್ನವನ್ನು ಖರೀದಿ ಮಾಡಬೇಡಿ, ಆಯಿಲನ್ನು ಜಾಸ್ತಿ ಬಳಸಬೇಡಿ, ಪೆಟ್ರೋಲನ್ನ ಜಾಸ್ತಿ ಬಳಸಬೇಡಿ, ಮಿತವಾಗಿ ಬಳಸಿ, ಸಂಕಷ್ಟದಲ್ಲಿ ದೇಶ ಅಂತ. ಅಂದರೆ ಮುಂದೆ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಅನ್ನೋ ಮುನ್ಸೂಚನೆ ಸರ್. ಬಹುಶಃ ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಚಿನ್ನ ಬಳಸ್ತಾ ಇರ್ತಕ್ಕಂಥವ್ರು BJP ಅವರು. ಅಂದರೆ ಅದು ಶ್ರೀಮಂತರ ಪಕ್ಷ, ಅದು ನಮ್ಮ ಬಡವ್ರ ಪಕ್ಷ. ನಮ್ಮಲ್ಲೆಲ್ಲ SC ST ಜನಾಂಗ ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ನಾವು ಯಾರು ಚಿನ್ನ ಹೆಚ್ಚಿಗೆ ಬಳಸಲ್ಲ. ಆಮೇಲೆ ಗಾಡೀಲಿ ಹೆಚ್ಚಿಗೆ ಓಡಾಡ್ತಿರೋರು ಶ್ರೀಮಂತರೇ, ಡೀಸೆಲ್ ಪೆಟ್ರೋಲ್ ಯೂಸ್ ಮಾಡ್ತಾರವರು. ನಮ್ಮವರೆಲ್ಲ ನಮ್ಮ ಪಕ್ಷದ ಅಭಿಮಾನಿಗಳೆಲ್ಲರೂ ಕೂಡ ಬಸ್ಸಲ್ಲಿ ಓಡಾಡ್ತಕ್ಕಂಥದ್ದು, ಮೆಟ್ರೋದಲ್ಲಿ ಓಡಾಡ್ತಕ್ಕಂಥದ್ದನ್ನು ಮಾಡ್ತಾವ್ರೆ. ದಯಮಾಡಿ ಇದನ್ನು ಮೋದಿಯವರು ಅವ್ರ ಪಕ್ಷದವ್ರಿಗೆ ಹೇಳಿ ಯಾರ್ಯಾರು ತ್ಯಾಗ ಮಾಡ್ತಾರೆ ಅಂತೇಳಿ ಮಾಧ್ಯಮದಲ್ಲಿ ಅದು ಪ್ರಕಟ ಆದರೆ ಬಹುಶಃ ನಮ್ಮವರು ಕೂಡ ನಮ್ಮಲ್ಲಿರ್ತಕ್ಕಂಥ ಕೆಲವು ಶ್ರೀಮಂತರುಗಳು ಅದನ್ನು ಪಾಲನೆ ಮಾಡ್ತಾರೆ ಅಂತ ಅನ್ಕೊಂಡು. ಚಿನ್ನ ಬೆಳ್ಳಿ ಫಾಲೋವರ್ಸ್ ಈಗ ಜಾಸ್ತಿ ತುಂಬ ಇರೋದು ಅವರೇ. ಬಿಜೆಪಿನ ಫಾಲೋ ಮಾಡ್ತಾ ಇರ್ತಕ್ಕಂಥವ್ರು ಶ್ರೀಮಂತರು, ಕಾಂಗ್ರೆಸ್ ಪಕ್ಷವನ್ನು ಫಾಲೋ ಮಾಡ್ತಾ ಇರ್ತಕ್ಕಂಥ ಬಡವರು. ನಾವು ಫ್ರೀ ಯೋಜನೆಯಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ನಾವು ಕಾಂಗ್ರೆಸ್ ಪಕ್ಷದವರು. ಅವ್ರು ಚೆನ್ನಾಗಿರೋರು ಅವರು ಅದನ್ನು ಯಾರ್ಯಾರು ಅಂತೇಳಿ ನಮ್ಮ ಮಾಧ್ಯಮದಲ್ಲಿ ಪ್ರಕಟ ಮಾಡಬೇಕು. ನಮ್ಮೆಲ್ಲೂ ಇಲ್ಲ ಅಂತ ಹೇಳಿಲ್ಲ, ನಮ್ಮೆಲ್ಲೂ ಅವರೇ, ನಮ್ಮಲ್ಲಿ ಸಂಖ್ಯೆ ಕಡಿಮೆ, ಅದನ್ನು ನಾವು ಫಾಲೋ ಮಾಡಬೇಕು.